ಎಸ್ಐಟಿ ಅಧಿಕಾರಿಗಳು ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತೊಂದು ಬಿಗ್ ಶಾಕ್ ಎಸ್ಐಟಿ ಕಡೆಯಿಂದ. ವಿದೇಶದಲ್ಲಿರುವಂತಹ ಪ್ರಜ್ವಲ್ ಮೇಲೆ ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾ ಇದೆ. ಹೊಳೆನರಸೀಪುರ ಕೇಸ್ನಲ್ಲಿ ಅರೆಸ್ಟ್ಗೆ ಕೋರ್ಟ್ ಅನುಮತಿಯನ್ನು ಕೊಟ್ಟಿರುವಂತಹದ್ದು. ಇದು ಪಬ್ಲಿಕ್ ಟಿವಿಯ ಶನಿವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದೆ ಎಸ್ಐಟಿ. ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡಿದೆ ಈ ಮೂಲಕ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಹೊಳೆನರಸೀಪುರದ ಕೇಸ್ನಲ್ಲಿ ಅರೆಸ್ಟ್ ವಾರೆಂಟ್ ಅನ್ನು ಪಡೆದುಕೊಂಡಿದೆ ಎಸ್ಐಟಿ. ಈಗಾಗಲೇ ಲುಕೌಟ್ ನೋಟಿಸ್ ಅನ್ನು ಜಾರಿ ಮಾಡಿತ್ತು. ಅದರ ಜೊತೆಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿತ್ತು. 22 ದಿನಗಳು ಕಳೆದರೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ರಾಜ್ಯಕ್ಕೆ ವಾಪಸ್ ಬರುವಂತಹ ಮುನ್ಸೂಚನೆಗಳು ಸಿಗ್ತಾ ಇರಲಿಲ್ಲ. ಈ ಬೆನ್ನಲ್ಲೇ ಇವತ್ತು 7 ಅಕೌಂಟ್ಗಳನ್ನು ಫ್ರೀಸ್ ಮಾಡಲಿಕ್ಕೂ ಕೂಡ ಎಸ್ಐಟಿ ಮುಂದಾಗಿತ್ತು. ಈಗಾಗಿರುವಂತಹ ಮಹತ್ವದ ಬೆಳವಣಿಗೆ ಇದು ಪಬ್ಲಿಕ್ ಟಿವಿಯ ಶನಿವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪ್ರಜ್ವಲ್ ರೇವಣ್ಣ ಅವರಿಗೆ ಎಸ್ಐಟಿ ಬಿಗ್ ಶಾಕ್ ಕೊಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮುರಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಇದು ಪಬ್ಲಿಕ್ ಟಿವಿಯ ಬಿಗ್ ಬ್ರೇಕಿಂಗ್ ನ್ಯೂಸ್. ಈಗಾಗಲೇ ಲುಕೌಟ್ ನೋಟಿಸ್ ಜೊತೆಗೆ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟರೂ ಕೂಡ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ವಾಪಸ್ ಆಗುವಂತಹ ಸೂಚನೆಗಳು ಸಿಗ್ತಾ ಇರಲಿಲ್ಲ. ಈ ಬೆನ್ನಲ್ಲೇ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಲಿಕ್ಕೆ ಎಸ್ಐಟಿ ಮುಂದಾಗ್ತಾ ಇದೆ ಅನ್ನುವಂತಹ ಮಾಹಿತಿ. ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಯಾಕಂದ್ರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧನಕ್ಕೊಳಪಡಿಸಬೇಕು ಅಂತ ಹೇಳಿ ಸಾಕಷ್ಟು ಕಸರತ್ತನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ರು. ಅಂದ್ರೆ ಎಸ್ಐಟಿ ಅಧಿಕಾರಿಗಳ ಬಳಿಯಲ್ಲಿ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡೋದನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಆಪ್ಷನ್ಗಳು ಕೂಡ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಒಂದು ಫಸ್ಟ್ ನೋಟಿಸ್ ಗಳನ್ನ ಕೊಟ್ಟರು. ನೋಟಿಸ್ ಅನ್ನ ಕೊಟ್ಟರು ಕೂಡ ಯಾವುದೇ ರೀತಿಯ ರೆಸ್ಪಾಂಡ್ ಅನ್ನ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಡ್ಲಿಲ್ಲ. ಅದಾದ ಬಳಿಕ ಲುಕೌಟ್ ನೋಟಿಸ್ ಅನ್ನ ಕೊಡಲಾಯಿತು. ಅವರು ವಿದೇಶದಿಂದ ವಾಪಸ್ ಬರುವಂತ ಯಾವುದೇ ರೀತಿಯ ಮನಸ್ಸು ಕೂಡ ಆಗ್ಲಿಲ್ಲ ಮತ್ತು ಪ್ರಯತ್ನಗಳನ್ನು ಕೂಡ ಅವರು ಮಾಡ್ತಾ ಇಲ್ಲ ಅಂತ ಗೊತ್ತಾದ ಬಳಿಕ ಅವರನ್ನ ಲೊಕೇಟ್ ಅನ್ನ ಮಾಡ್ಲಿಕ್ಕೆ, ಅಂದ್ರೆ ಯಾವ ದೇಶದಲ್ಲಿ ತಲೆಮರೆಸ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಬ್ಲೂ ಕಾರ್ನರ್ ನೋಟಿಸ್ ನ ಸಿಬಿಐನ ಇಂಟರ್ಪೋಲ್ ನ ಮೂಲಕ ಪಡ್ಕೊಳ್ಳೋ ಒಂದು ಮಾಹಿತಿಯನ್ನ ಮಾಡಿತು. ಆ ಸಂದರ್ಭದಲ್ಲಿ ಇಂಟರ್ಪೋಲ್ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಅವ್ರು ಯಾವ ದೇಶದಲ್ಲಿ ಇದ್ದಾರೆ ಏನು ಅನ್ನೋದ್ರ ಬಗ್ಗೆ ಬ್ಲೂ ಕಾರ್ನರ್ ನೋಟಿಸ್ ಇಂದ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಸಿಗ್ಲಿಲ್ಲ. ಆದ್ರೆ ಈಗ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಅಂದ್ರೆ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ ನ ಮೊರೆ ಹೋಗಿದ್ದಾರೆ. ಕೋರ್ಟ್ ನ ಮೊರೆ ಹೋಗಿ ಅಲ್ಲಿ ಅರೆಸ್ಟ್ ವಾರೆಂಟ್ ಅನ್ನ ಪಡ್ಕೊಂಡಿರುವಂತದ್ದು. ಈ ಅರೆಸ್ಟ್ ವಾರೆಂಟ್ ನ ಮೂಲಕ ರೆಡ್ ಕಾರ್ನರ್ ನೋಟಿಸ್ ನ ಜಾರಿ ಮಾಡ್ತಾರೆ. ರೆಡ್ ಕಾರ್ನರ್ ನೋಟಿಸ್ ನ ಜಾರಿ ಮಾಡಿದ ತಕ್ಷಣ ಅವರ ಪಾಸ್ಪೋರ್ಟ್ ಸಂಪೂರ್ಣವಾಗಿ ಕ್ಯಾನ್ಸಲೇಷನ್ ಆಗುತ್ತೆ. ಅಂದ್ರೆ ಪಾಸ್ಪೋರ್ಟ್ ಕ್ಯಾನ್ಸಲೇಷನ್ ಆದ ತಕ್ಷಣವೇ ಅವರು ಯಾವ ದೇಶದಲ್ಲಿದ್ದಾರೆ ಅಲ್ಲಿಂದಾನೆ, ಅಂದ್ರೆ ಯಾವ ದೇಶದಲ್ಲಿದ್ದಾರೆ ಅಲ್ಲಿಂದಾನೆ ಅವರನ್ನ ಪಿಕ್ ಮಾಡಿ ಅವರನ್ನ ಭಾರತಕ್ಕೆ ಒಪ್ಪಿಸುವಂತ ಕೆಲಸಗಳು ಆಗ್ತವೆ. ಅಂದ್ರೆ ಈಗ ಒಂದು ರೀತಿಯಲ್ಲಿ ಮಾಡ್ತಾ ಇರೋದು ಎಸ್ಐಟಿ ಒಂದು ಬಿಗ್ ಸರ್ಜಿಕಲ್ ಸ್ಟ್ರೈಕ್ ಅಂತಾನೆ ಹೇಳ್ಬೋದು ಪ್ರೇಮ್. ಯಾಕಂದ್ರೆ ಕಾನೂನಾತ್ಮಕವಾಗಿ ಏನೇನ್ ಆಪ್ಷನ್ ಗಳಿದಾವೆ ಆ ಆಪ್ಷನ್ ಗಳನ್ನ ಇಟ್ಕೊಂಡು ಪ್ರಜ್ವಲ್ ರೇವಣ್ಣ ಕಟ್ಟಿ ಹಾಕೋ ಪ್ರಯತ್ನಗಳನ್ನ ಮಾಡಿರುವಂತದ್ದು ಪ್ರೇಮ್. ಇದು ಪಬ್ಲಿಕ್ ಟಿವಿಯ ಶನಿವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಗ್ ಶಾಕ್ ಕೊಟ್ಟಿದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡ್ತಾ ಇದೆ. ವಿದೇಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಅತಿ ದೊಡ್ಡ ಶಾಕ್ ಇದು ಅಂತ ಹೇಳಲಾಗ್ತಾ ಇದೆ. ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ವಿರುದ್ಧ ಶೀಘ್ರವೇ ರೆಡ್ ಕಾರ್ನರ್ ನೋಟಿಸ್. ಸಿಬಿಐ ಮೂಲಕ ರೆಡ್ ಕಾರ್ನರ್ ನೋಟಿಸ್ಗೆ ಎಸ್ಐಟಿ ಮುಂದಾಗ್ತಾ ಇದೆ. ರೆಡ್ ಕಾರ್ನರ್ ನೋಟಿಸ್ನ ಬಳಿಕ ಪ್ರಜ್ವಲ್ ಅವರ ಪಾಸ್ಪೋರ್ಟ್ ಕೂಡ ವಜಾ ಆಗುವಂತಹ ಸಾಧ್ಯತೆ ಇದೆ. ಈ ಮೂಲಕ ಶತಾಯಗತಾಯ ರಾಜ್ಯಕ್ಕೆ ಕರೆತರಬೇಕು ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಅನ್ನುವಂತಹ ನಿಟ್ಟಿನಲ್ಲಿ ಎಸ್ಐಟಿ ಅತಿ ದೊಡ್ಡ ಹೆಜ್ಜೆಯನ್ನ ಇಟ್ಟಿದೆ. ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿತ್ತು. ಆದರೂ ಕೂಡ ವಾಪಸ್ ಆಗಲಿಲ್ಲ ರಾಜ್ಯಕ್ಕೆ ಪ್ರಜ್ವಲ್ ರೇವಣ್ಣ. ಸಹಜವಾಗಿಯೇ ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿಗೆ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ರೂಪುರೇಷೆಗಳನ್ನ ಎಸ್ಐಟಿ ಮಾಡಿಕೊಳ್ತಾ ಇದೆ. ಅದರ ಮೊದಲ ಭಾಗವಾಗಿಯೇ ಈಗ ಕೋರ್ಟ್ ಕೂಡ ಸಮ್ಮತಿಯನ್ನ ಸೂಚಿಸಿರುವಂತಹದ್ದು. ಸಹಜವಾಗಿಯೇ ಈಗ ರಾಜ್ಯಕ್ಕೆ ವಾಪಸ್ ಆಗಲೇಬೇಕಾದಂತಹ ಪರಿಸ್ಥಿತಿಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಇರುವಂತೆ ಕಾಣಿಸ್ತಾ ಇದೆ.
ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರಳಿ, ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿತ್ತು. ರೆಡ್ ಕಾರ್ನರ್ ನೋಟಿಸ್ ಅನ್ನು ಜಾರಿ ಮಾಡಲಿಕ್ಕೆ ಕೋರ್ಟ್ನ ಸಮ್ಮತಿ ಬೇಕಿತ್ತು. ಈಗ ಅದು ಕೂಡ ಸಿಕ್ಕಿರುವಂತಹದ್ದು. ಬಹುತೇಕ ರೆಡ್ ಕಾರ್ನರ್ ಮೂಲಕವೇ ಪ್ರಜ್ವಲ್ ರೇವಣ್ಣ ಅವರನ್ನ ರಾಜ್ಯಕ್ಕೆ ವಾಪಸ್ ಕರೆತರುವಂತಹ ಕೆಲಸ ಆಗುತ್ತಾ ಅಂತ. ಪ್ರೇಮ, ಯಾಕಂದ್ರೆ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಯಾವ ರೀತಿಯ ಕಾನೂನು ಹೋರಾಟಗಳನ್ನ ಮಾಡಬೇಕು ಆ ಹೋರಾಟಗಳನ್ನೆಲ್ಲ ಕೂಡ ಸಂಪೂರ್ಣವಾಗಿ SIT ಮುಕ್ತಾಯಗೊಳಿಸಿತ್ತು. ಅಂದ್ರೆ ಅವರನ್ನ ಯಾವುದೇ ರೀತಿಯ ಅರೆಸ್ಟ್ ವಾರೆಂಟ್ ಇಲ್ದೇನೆ, ಅರೆಸ್ಟ್ ವಾರೆಂಟ್ ಅನ್ನ ಪಡೆದುಕೊಳ್ಳದೇನೆ ಡೈರೆಕ್ಟ್ ಆಗಿ ಟ್ಯಾಕಲ್ ಮಾಡ್ಲಿಕ್ಕೆ, ಸರ್ಜಿಕಲ್ ಸ್ಟ್ರೈಕ್ ಮಾಡ್ಲಿಕ್ಕೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೊಟ್ಟಿತ್ತು. ಆದ್ರೆ ಬ್ಲೂ ಕಾರ್ನರ್ ನೋಟಿಸ್ ನಲ್ಲಿ ಒಂದಂತೂ ಸ್ಪಷ್ಟವಾಯಿತು, ಅದರ ಬಗ್ಗೆ ಸಂಪೂರ್ಣವಾಗಿ ಅರಿವನ್ನ ಹೊಂದಿದಂತ ಪ್ರಜ್ವಲ್ ರೇವಣ್ಣ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಪ್ರಯಾಣ ಬೆಳೆಸೋದಂತದಾಗ್ಲಿ ಅಥವಾ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಪ್ರಯಾಣ ಬೆಳೆಸುವಂತದ್ದಾಗ್ಲಿ ಯಾವುದನ್ನು ಕೂಡ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಅವರು ಯುರೋಪ್ ಕಂಟ್ರೀಸ್ ನಲ್ಲಿ ಇದ್ರು ಕೂಡ ಬೇರೆ ಬೇರೆ ದೇಶಗಳಿಗೆ ಹೋಗುವಂತದ್ದು, ಅಂದ್ರೆ 25 ದೇಶಗಳಿಗೆ ಹೋಗುವಂತ ಅವಕಾಶಗಳನ್ನ ಅವರು ಹೊಂದಿದ್ರು. ಆದ್ರೆ ಆ ಅವಕಾಶಗಳನ್ನೆಲ್ಲ ಕೂಡ ಅವರು ಬದಿಗಿಟ್ಟು, ಅಂದ್ರೆ ಯಾವುದೇ ರೀತಿ ಮಾಹಿತಿಗಳು SITಗೆ ಸೋರಿಕೆ ಆಗಬಾರ್ದು ಅನ್ನೋದು ಅವರ ಉದ್ದೇಶ ಆಗಿತ್ತು. ಅದನ್ನ ಬಳಸ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರು. ಆದ್ರೆ SIT ಅಧಿಕಾರಿಗಳಿಗೆ ಇದೊಂದು ದೊಡ್ಡ ಮಟ್ಟದ ತಲೆನೋವಾಗಿತ್ತು. ಯಾಕಂದ್ರೆ ಯಾವ್ದಾದ್ರು ಒಂದು ದೇಶದಲ್ಲಿ ಲೊಕೇಟ್ ಆಗಿದ್ರೆ ಅವರನ್ನ ಒಂದಷ್ಟು ಬೇರೆ ಬೇರೆ ವಿಚಾರಗಳ ಮೂಲಕ, ಕಾನೂನಿನ ಮೂಲಕ ಕರೆತರುವಂತ ಪ್ರಯತ್ನಗಳೇನಾದ್ರು ಮಾಡಬಹುದಾ ಅನ್ನೋ ಪ್ರಯತ್ನವನ್ನ SIT ಅಧಿಕಾರಿಗಳು ಮಾಡಿದ್ರು. ಆದ್ರೆ ಅವರು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಓಡಾಡದೇ ಇರುವಂತದ್ದು SITಗೆ ಸಾಮಾನ್ಯವಾಗಿ ತಲೆನೋವಾಗಿತ್ತು. ಮತ್ತು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿ ದಾರಿ ತಪ್ತಾ ಇದೆ ಮತ್ತು ತುಂಬಾ ಸ್ಲೋ ಡೌನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇತ್ತು. ಆದ್ರೆ ಈಗ SIT ಅದನ್ನ ಮೀರಿ ಈಗ ಒಂದು ದೊಡ್ಡ ಮಟ್ಟದ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಆ ಕಾರ್ಯಾಚರಣೆ ಅಂದ್ರೆ ಅದು ಕೋರ್ಟ್ ನ ಮೂಲಕ, ಕಾನೂನಾತ್ಮಕವಾಗಿ ಈ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಿರುವಂತದ್ದು. ಅರೆಸ್ಟ್ ವಾರೆಂಟ್ ಅನ್ನ ಪಡ್ಕೊಳ್ಳುವಂಥದ್ದು. ಅರೆಸ್ಟ್ ವಾರೆಂಟ್ ಅನ್ನ ಪಡೆದುಕೊಂಡು ಅದಾದ ಬಳಿಕ ಅವರಿಗೆ ರೆಡ್ ಕಾರ್ನರ್ ನೋಟಿಸ್ ಕೊಟ್ಟು ಪಾಸ್ಪೋರ್ಟ್ ಕ್ಯಾನ್ಸಲೇಷನ್ ಮಾಡುವಂಥದ್ದು. ಅಂದ್ರೆ ಈ ಸಂದರ್ಭದಲ್ಲಿ ಕೋರ್ಟ್ ಕೂಡ ಸಾಕಷ್ಟು ಗಮನವನ್ನ ಹರಿಸಿತ್ತು. ಜೊತೆಗೆ ಅವರ ವಿರುದ್ಧ ಅರೆಸ್ಟ್ ವಾರೆಂಟ್ ಅನ್ನ ಇಶ್ಯೂ ಮಾಡ್ಲಿಕ್ಕೆ ಯಾವ್ಯಾವ ಅಂಶಗಳಿದಾವೆ ಅಂತ ಹೇಳಿ SIT ಅಧಿಕಾರಿಗಳ ಬಳಿಯಲ್ಲಿ ಕೇಳ್ಕೊಂಡಿದ್ರು. ಅಂದ್ರೆ ಅವರ ವಿರುದ್ಧ ದಾಖಲಾಗಿರುವಂತಹ 3 ಅತ್ಯಾಚಾರ ಪ್ರಕರಣಗಳಿರ್ಬೋದು, ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ಇರ್ಬೋದು, ಜೊತೆಗೆ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿರುವಂತದ್ದು, ಲುಕೌಟ್ ನೋಟಿಸ್ ಕೊಟ್ಟಿರುವಂತದ್ದು ಎಲ್ಲ ಮಾಹಿತಿಗಳನ್ನ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಹೊಳೆನರಸೀಪುರದ ಪ್ರಕರಣ ಏನಿತ್ತು ಅದರಲ್ಲಿ ಈಗ ಅರೆಸ್ಟ್. ಓಕೆ, ಥ್ಯಾಂಕ್ ಯು ಮುರಳೀಧರ್ ತಮ್ಮೆಲ್ಲ ಮಾಹಿತಿಗಾಗಿ.